ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನಿ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಗೋಲ್ಡ್ ಬ್ಯಾಂಗಲ್ನ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಲಾಸ್ಟ್ ಟೈಮ್ ಅದನ್ನ ಮಾಡಿಸಿದಾಗ, ಲಾಸ್ಟ್ ಅಂದರೆ ಭಾರಿ ಟೈಮ್ ಆಗಿಲ್ಲ, ಒಂದು 2 months ಅಷ್ಟೇ ಬ್ಯಾಕ್ ನಾನು ಮಾಡಿಸಿರೋದು. ಸೊ ಅದು ಮಾಡಿಸಿದಾಗ ನಾನು ನಿಮಗೆ ಅದು ಕಂಪ್ಲೀಟಾಗಿ ಒಂದೇನೋ ವ್ಲಾಗ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇವತ್ತು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗಿನ ಬಂಗಾರದ ರೇಟಲ್ಲಿ ನಿಜವಾಗ್ಲೂ ಮಾಡಿಸೋದು ತುಂಬಾ ಕಷ್ಟ ಇದೆ ಗೈಸ್. ಯಾಕೆಂದರೆ ಸಿಕ್ಕಾಪಟ್ಟೆ ರೇಟು ಅಂದರೆ ದಿನ ಜಾಸ್ತಿ ಆಗ್ತದೆ. ಸುಮ್ಮನೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೇಳ್ತಾರೆ ಕಮ್ಮಿ ಆಗುತ್ತೆ ಅಂತ. ಡೆಫಿನೆಟ್ಲಿ ಇಲ್ಲ, ಸುಮ್ಮನೆ ಅದು ಇದು ನ್ಯೂಸ್ಗಳು ಬರ್ತಾ ಇರುತ್ತೆ ಅಷ್ಟೇ. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅನ್ನೋದೇ ಬಿಟ್ಟರೆ ಕಮ್ಮಿ ಅಂತೂ ಡೆಫಿನೆಟ್ಲಿ ಇಲ್ಲ. ಆ್ಯಂಡ್ ಬಂಗಾರಕ್ಕೆ ನಾವು ಯಾವತ್ತೂ ಇನ್ವೆಸ್ಟ್ ಮಾಡೋದು ಒಳ್ಳೆಯದೇ. ಅದು ಯಾವತ್ತಿದ್ರೂ ಜಾಸ್ತಿ ಆಗುತ್ತೆ ವಿನ ಕಮ್ಮಿ ಅಂತ ಆಗೋದಿಲ್ಲ. ಯಾಕೆಂದರೆ ಇಷ್ಟು ನಾವು 1-2 ವರ್ಷದಲ್ಲಿ ಆದರೆ ಹೀಗೆ ಅಂತ ಹೇಳ್ಬೋದು. ನನಗೆ ಗೊತ್ತಿರೋ ಹಾಗೆ, ಸೊ ನನ್ನ ಮದುವೆ ಟೈಮಿಂದ ನಾನು ತೊಗೊಳ್ತಾ ಹೋದರೆ 2200 ಏನೋ ಇತ್ತು ಗ್ರಾಮಿಗೆ ನನ್ನ ಮದುವೆ ಟೈಮಲ್ಲಿ. ಸೊ ಇವಾಗ ನೋಡಿದ್ರೆ 11,400 ಇವತ್ತಿನ ರೇಟಲ್ಲಿ. ನಿಜವಾಗ್ಲೂ ದಿನ ಹೋಗ್ತಾ ಜಾಸ್ತಿ ಆಗ್ತಿದೆ, ಬಟ್ ಡೆಫಿನೆಟ್ಲಿ ಕಮ್ಮಿ ಆಗ್ತಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇನ್ನೇನೋ ಕಮ್ಮಿ ಆಗುತ್ತೆ, ನೆಕ್ಸ್ಟ್ ಇಯರ್ ಕಮ್ಮಿ ಆಗುತ್ತೆ ಅಂತ ಹೇಳೋಕ್ಕೆ. ಇಷ್ಟು ವರ್ಷದಲ್ಲೇ ಕಮ್ಮಿ ಆಗಿಲ್ಲ, ಇನ್ನು ಸಡನ್ನಾಗಿ ನೆಕ್ಸ್ಟ್ ಇಯರ್ ಕಮ್ಮಿ ಆಗುತ್ತೆ ನಾನು ಡೆಫಿನೆಟ್ಲಿ ನಾನು ನಂಬೋದಿಲ್ಲ. ಸೊ ಇನ್ನು ಗೊತ್ತಿಲ್ಲ ಏನಂತೇಳಿ. ನನ್ನ ಪ್ರಕಾರ ನಿಜವಾಗ್ಲೂ ಕಮ್ಮಿ ಆಗೋದಿಲ್ಲ, ಜಾಸ್ತಿನೇ ಆಗೋದೇ ಬಿಟ್ಟರೆ ಕಮ್ಮಿ ಅಂತೂ ಆಗೋದಿಲ್ಲ. ಹಾಗಾಗಿ ನಾವು ಗೋಲ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಯಾವತ್ತಿದ್ರೂ ಒಳ್ಳೆಯದೇ ಅಂತ ನನಗನ್ಸುತ್ತೆ. ಇವನು ಬೇಕು, ನಮಗೆ ಬೇರೆ ವಸ್ತುಗಳು ಬೇಕು, ಆದರೂ ನಾವು ಮೊಬೈಲು ಅಥವಾ ಗಾಡಿಗಳು ಈ ಥರ ಎಲ್ಲ ಪರ್ಚೇಸ್ ಮಾಡ್ತೀವಲ್ಲ ನಾವು, ಇದರದ್ದು ವ್ಯಾಲ್ಯೂ ಡೌನ್ ಆಗ್ತಾನೇ ಇರುತ್ತೆ. ಬಟ್ ಗೋಲ್ಡು ವ್ಯಾಲ್ಯೂ ಹಾಗಾಗ್ತಾ ಇಲ್ಲ, ಅದು ಏರ್ತಾನೇ ಇದೆ. ಸೊ ಅದಕ್ಕೋಸ್ಕರ ಗೋಲ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ನಿಜವಾಗ್ಲೂ ಖಂಡಿತವಾಗ್ಲೂ ಒಳ್ಳೆಯದೇ, ಆ್ಯಂಡ್ ಮಾಡಿ ಕೂಡ. ಆ್ಯಂಡ್ ಸೊ ಬನ್ನಿ ವಿಷಯಕ್ಕೆ ಬರೋಣ. ನಾನು ಆ್ಯಕ್ಚುಲಿ ಅದೇ ನಿಮ್ಗೆ ತೋರಿಸ್ಬೇಕು ಅಂತಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಗೋಲ್ಡ್ ಬ್ಯಾಂಗಲ್, ನಂದು ಬ್ಯಾಂಗಲ್ ಡಿಸೈನ್ ಹೇಗಿದೆ ಅಂತೇಳಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆದರೆ ನೀವು ಆ ಥರ ಡಿಸೈನ್ ಮಾಡಿಸ್ಕೊಳ್ಬೋದಲ್ಲ ಅಂತೇಳಿ ಅಷ್ಟೇ. ಸೊ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ನಾನು ಮಾಡಿಸುವಾಗ 2-3 months ಬ್ಯಾಕ್ 10,700-600 ಇತ್ತು, ಮೇ ಬಿ ಆ ರೇಂಜಲ್ಲಿ ಇತ್ತು ಅಂದ್ಕೊತೀನಿ. ಇವಾಗ 11,400. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಅಲ್ವಾ. ಸೊ 1 ಗ್ರಾಮಲ್ಲೂ 300-400-500 ರೂಪಾಯಿ ಅಂತ ಹೇಳಿದರು. ಒಂದು ಇಷ್ಟು 20-30 ಗ್ರಾಮ್ ಅಂತ ತೊಗೊಂಡಾಗ ಎಷ್ಟು ಆಯಿತು, ಎಷ್ಟು ದುಡ್ಡು ಜಾಸ್ತಿ ಆಯಿತು. ಸೊ ಹಾಗಾಗಿ ಬೇರೆ ಎಲ್ಲ ವಸ್ತುಗಳು ಬೇಕು ನಮಗೆ, ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಬೇಕು. ಆ್ಯಂಡ್ ಅದ್ರ ಜೊತೆಗೆ ಬಂಗಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತಾ ಇರೋದು, ನನ್ನ ಸಜೆಷನ್ ಅಷ್ಟೇ. ಬನ್ನಿ ನಾನು ಬ್ಯಾಂಗಲ್ ಹೆಂಗಿದೆ ಅಂತ ತೋರಿಸ್ತೀನಿ. ಇದು ಬಂದು ನನ್ನ ಜ್ಯುವೆಲ್ರಿ ಬಾಕ್ಸ್ ನೋಡಿ ಗೈಸ್ ಹೆಂಗಿದೆ. ಇದು ನಾನು ಮಂಗಳೂರಲ್ಲಿ ಪರ್ಚೇಸ್ ಮಾಡಿದ್ದು. ಚೆನ್ನಾಗಿದೆಯಾ? ಮಂಗಳೂರಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಸಖತ್ ಇಷ್ಟ ಆಯಿತು. ಈ ಥರ ಗೋಲ್ಡ್ ಥರ ಬಂದಿದ್ದೆಲ್ಲ ವರ್ಕು ಮತ್ತು ಶಿಮರ್ ಇದೆಲ್ಲ ಒಂಥರ ಸಖತ್ ಇಷ್ಟ ಆಯಿತು ನನಗೆ, ಅದಕ್ಕೆ ಇದನ್ನ ತಗೊಂಡೆ. ಬನ್ನಿ ತೋರಿಸ್ತೇನೆ ಬ್ಯಾಂಗಲ್ಲು. ಈ ಬಾಕ್ಸಲ್ಲಿ ಬ್ಯಾಂಗಲ್ ಮಾತ್ರನಾ ಅಂತ ಕೇಳಿಬಿಡಿ. ಬೇರೆ ಜ್ಯುವೆಲ್ರಿ ತೋರಿಸ್ಬೇಕು, ಡಿಸೈನ್ ತೋರಿಸ್ಬೇಕು ಅಂತಂದರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ತೋರಿಸ್ತೀನಿ. ನೋಡಿ ಬ್ಯಾಂಗಲ್ ಬಂದಿದೆ. ಬ್ಯಾಕ್ ಕ್ಯಾಮೆರಾದಲ್ಲಿ ಒಂದ್ಸತಿ ಕರೆಕ್ಟಾಗಿ ತೋರಿಸ್ತೀನಿ ಏನು ಡಿಸೈನ್ ಹೇಗಿದೆ ಅಂಥೇಳಿ. ಸೊ ಇದು ಬಂದು ಲಕ್ಷ್ಮಿ ಬ್ಯಾಂಗಲ್ ನೋಡಿ, ಲಕ್ಷ್ಮಿ ಸುತ್ತ ಲಕ್ಷ್ಮಿ ಇದೆ. ಆಮೇಲೆ ಆಚೆ ಈ ಥರ ರಿಂಗ್ ಬಂದು ಅದು ಶೈನಿಂಗ್ ಬಂದು ಡಿಸೈನ್ ಇದೆ, ಮತ್ತು ಡಾಟ್ಸ್ ಇದೆ, ಡಬಲ್ ಡಾಟ್ಸ್ ಏನೋ ಇದೆ. ಹೇಗಿದೆ, ಲಕ್ಷ್ಮಿ ಮಾಡಿಸಿದ್ರೆ ಅದನ್ನು ಕರಗಿಸ್ಬಾರ್ದು ಅಂತಾರೆ. ಈ ಜೊತೆಗೆ ಲಕ್ಷ್ಮಿ ಮಾಡಿಸಿ ಕರಗಿಸಿದ್ರೆ ಲಕ್ಷ್ಮಿನೇ ಮಾಡ್ಕೊಳ್ಬೇಕು ಅಂತಾರೆ. ಸೊ ಹಾಗಾಗಿ ಲಕ್ಷ್ಮಿ ಮಾಡಿಕೊಂಡ್ರೆ ಯಾವಾಗಲೂ ಉಳಿಯುತ್ತೆ ಅಂಥೇಳಿ ಮಾಡ್ಕೊಂಡಿರುವಂಥದ್ದು. ನಂಗೆ ಸಖತ್ ಇಷ್ಟ, ನಂಗೆ ಭಾರಿ ಆಸೆ ಇತ್ತು ಒಂದು ಲಕ್ಷ್ಮಿ ಬಳೆ ಮಾಡ್ಕೊಳ್ಳೋಣ. ಲಕ್ಷ್ಮಿ ಬಳೆ ನಂತರ ಸಿಂಪಲ್ಲಾಗಿ ಈ ಥರ
ಬರುತ್ತಲ್ಲ ಸಿಂಪಲ್ ಡಿಸೈನ್ ಬಳೆಗಳು ಅದಿತ್ತು. ಅದಕ್ಕೆ ಈ ಥರ ದೊಡ್ಡದಲ್ಲಿ ಲಕ್ಷ್ಮಿ ಬಳೆ ಮಾಡ್ಕೊಳ್ಬೇಕು ಅನ್ನೋದೊಂದು ಆಸೆ ಇತ್ತು, ತುಂಬ ಟೈಮಿಂದ ಆಸೆ ಇತ್ತು. ಹಾಗಾಗಿ ಇದನ್ನು ಮಾಡಿಸ್ಕೊಂಡಿರುವಂಥದ್ದು. ಇದು ಮಾಡಿಸ್ಕೊಂಡಿದ್ದು ಇದು ಮಾಡಿದ್ದು ನನ್ನ ಹಸ್ಬೆಂಡೇ. ಸೊ ನಾನು ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ, ನನ್ನ ಹಸ್ಬೆಂಡ್ ಗೋಲ್ಡ್ ವರ್ಕ್ ಮಾಡ್ತಾರೆ. ಸೊ ಹಾಗಾಗಿ ನಮಗೆ ಮೇಕಿಂಗ್ ವೇಸ್ಟೇಜ್ ಎಲ್ಲನೂ ಕಮ್ಮಿನೇ, ಮೇಕಿಂಗ್ ಇಲ್ಲವೇ ಇಲ್ಲ. ಹಾಗೆ ಅದೇ ನೀವು ಅಂಗಡಿಲಿ ಮಾಡಿಸಿದ್ರೆ ತುಂಬ ಆಗುತ್ತೆ. ಗೋಲ್ಡ್ ಜೊತೆಗೆ ವೇಸ್ಟೇಜು ಮೇಕಿಂಗು ಅಂತ ತುಂಬಾ ಚಾರ್ಜ್ ಆಗುತ್ತೆ. ಬಟ್ ನಾವು ಮಾಡಿಸ್ಕೊಂಡಾಗ ಅಷ್ಟು ಆಗೋದಿಲ್ಲ, ಸ್ವಲ್ಪ ಕಮ್ಮಿ ಆಗುತ್ತೆ. ಇವನ್ ನಿಮಗೂ ಅಷ್ಟೇ, ಶಾಪಲ್ಲಿ ಜಾಸ್ತಿ ವೇಸ್ಟೇಜು ಜಾಸ್ತಿ ಮೇಕಿಂಗ್ ಆಗುತ್ತಲ್ವ, ಅದೇ ನೀವು ಮಾಡಿಸೋರ ಹತ್ರ ಕೊಟ್ಟರೆ ಸೊ ನಿಮಗೆ ವೇಸ್ಟೇಜು ಮತ್ತು ಮೇಕಿಂಗ್ ಎರಡೂ ನಿಮ್ಗೆ ಕಮ್ಮಿ ಬೀಳುತ್ತೆ. ಯಾಕಂದರೆ ಒಬ್ರದ್ದು ಅಷ್ಟೇ ಇರುತ್ತೆ, ಶಾಪಲ್ಲಿ ಇಬ್ರದ್ದು ಸೇರಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಇರುತ್ತೆ. ಎಸ್, ಫೈನಲಿ ನನ್ನ ಬಳೆ ಇದ್ದೇನೆ. ಇಷ್ಟು ದಿನದಿಂದ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಇವತ್ತು ತೋರಿಸ್ದೆ. ನಂಗೆ ಸಖತ್ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ ನನಗೆ. ಬಿಕಾಸ್ ತುಂಬ ಅಂದ್ಕೊಂಡಿದ್ದೆ ಇದರಲ್ಲಿ ತುಂಬ ಇದು ಕಲರ್ ಬರುತ್ತಲ್ಲ, ಗೋಲ್ಡ್ ಕಲರೇ ಹಾಕಬೇಕಂತೆಲ್ಲ. ಇದರಲ್ಲಿ ಗೋಲ್ಡಲ್ಲಿ ಒಂದು ಮಲ್ಟಿ ಕಲರ್ಸ್ ಬರುತ್ತೆ, ಒಂಥರ ಮೆರೂನು, ಒಂಥರ ಶೈನಿಂಗ್ ಬೇರೆ ಬೇರೆ ಥರ ಬರುತ್ತೆ. ಬಟ್ ನನಗೆ ಅದು ಬೇರೆ ಬೇರೆ ಕಲರ್ ಹಾಕ್ಸೋದು ನಂಗೆ ಇಷ್ಟ ಇಲ್ಲ. ನನಗೆ ಆ್ಯಂಟಿಕ್ ಅಂತಾರಲ್ಲ, ಆ್ಯಂಟಿಕ್ಕಲ್ಲಿ ಒಂಥರ ಮೆರೂನ್ ಥರ ಬರುತ್ತೆ ನೋಡಿ, ಆ್ಯಂಟಿಕ್ ಕಲರ್, ಅದು ನಂಗೆ ಹಾಕ್ಸೋಕ್ಕೆ ಇಷ್ಟ ಇಲ್ಲ. ನನಗೆ ಗೋಲ್ಡ್ ಅಂದರೆ ಗೋಲ್ಡ್ ಕಲರ್ ಇರಬೇಕು, ಅದೇ ಇಷ್ಟ. ನಾನು ಇರೋ ಎಲ್ಲ ಚಿನ್ನನೂ ಅಷ್ಟೇ ಚಿನ್ನದ ಕಲರೇ ಇದೆ, ನಂಗೆ ಹಾಗಿದ್ರೇ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಬೇರೆ ಕಲರ್ ಕೊಡಿಸಿಲ್ಲ. ಗೋಲ್ಡ್ ಕಲರ್ ಏನಿದೆ ಅದೇ ಕಲರ್, ಗೋಲ್ಡ್ ಪಾಲಿಶ್ ಇದು, ಬೇರೆ ಯಾವುದು ಪಾಲಿಶ್ ಇಲ್ಲ, ಆ್ಯಂಟಿಕ್ ಪಾಲಿಶ್ ಇಲ್ಲ. ನೋಡೋಣ ಫ್ಯೂಚರ್ಲಿ ಇಷ್ಟ ಆದರೆ ತೊಗೊಳ್ಳುವಂಥದ್ದು. ಒಂದು ನೆಕ್ಲೆಸ್, ಶಾರ್ಟ್ ನೆಕ್ಲೆಸ್ ಆ್ಯಂಟಿಕಲಲ್ಲಿ ತೊಗೊಳ್ಳೋಣ ಅನ್ನೋದೊಂದು ಆಸೆ ಇದೆ. ಸೊ ಇವನ್ ಅದು ಫ್ಯೂಚರ್ಲಿ ಪಾಸಿಬಲ್ ಆಗಿದೆ, ಅದನ್ನ ಮಾಡಿಸಿದೆ. ಅದು ಬಿಟ್ಟರೆ ನನ್ನ ಹತ್ರ ಈಗಿರೋ ಇದು ಶಾರ್ಟ್ ಆಗಲಿ ಲಾಂಗ್ ನೆಕ್ಲೆಸ್ ಆಗಲಿ ಪ್ರತಿಯೊಂದು ನಂತರ ಇದೇ ಕಲರಲ್ಲೇ ಇರೋದು, ನನಗೆ ಇದೇ ಇಷ್ಟ. ಹಾಗಾಗಿ ನಾನು ಇದೇ ಥರನೇ ಮಾಡ್ಕೊಂಡಿರುವಂಥದ್ದು. ನಿಮ್ಗೆ ಹೇಗಿದೆ, ಡಿಸೈನ್ ಹೇಗಿದೆ, ಇಷ್ಟ ಆಯಿತಾ ಅಂತ ನನಗೆ ತಿಳಿಸಿ. ಒಂದು ಸತಿ ಬ್ಯಾಕ್ ಕ್ಯಾಮರಾದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಕಂಪ್ಲೀಟ್ ಡಿಸೈನ್, ಓಕೆನಾ? ಆ್ಯಂಡ್ ಇದಕ್ಕೆ ಎಷ್ಟಾಯಿತು ಅಂತ ಕೇಳಿದರೆ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು. ಇದರಲ್ಲಿ ಟೋಟಲ್ 33ಗಿಂತ ಸ್ವಲ್ಪ ಜಾಸ್ತಿ ಇದೆ, 33.5 ಇರ್ಬೋದು, ಅಷ್ಟಿದೆ ಇದರಲ್ಲಿ ಗ್ರಾಮು. ಸೊ ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟಾಗುತ್ತೆ ಅಂತೇಳಿ. ಬಿಕಾಸ್ ನಾನು ಅದಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿದರೆ, ನಾನು ಹೇಳ್ದಂಗೆ ನನ್ನ ಹಸ್ಬೆಂಡೇ ಮಾಡಿರೋದ್ರಿಂದ ಮೇಕಿಂಗ್ ವೇಸ್ಟೇಜ್ ಎಲ್ಲ ನಮಗೆ ಕಮ್ಮಿ ಇರುತ್ತೆ. ಹಾಗಾಗಿ ನಾನು ಹೇಳೋ ಲೆಕ್ಕ ಬೇರೆ ಆಗುತ್ತೆ, ನೀವು ಅಂಗಡಿಲಿ ಪರ್ಚೇಸ್ ಮಾಡಿದಾಗ ಆ ಲೆಕ್ಕನೇ ಬೇರೆ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಇಷ್ಟೇ ಅಮೌಂಟ್ ಅಂತ ನಾನು ಹೇಳೋದಿಲ್ಲ, ನನಗಾಗೋ ರೇಟೇ ಬೇರೆ ಇದೆ, ಓಕೆನಾ? ಆ್ಯಸ್ ಐ ಸೆಡ್ ಬಿಫೋರ್. ಒಂದ್ಸತಿ ಬ್ಯಾಕ್ ಕ್ಯಾಮರಲ್ಲಿ ತೋರಿಸ್ತೇನೆ, ನೋಡಿ ಹೇಗಿದೆ ಅಂತ. ತುಂಬ ಟೈಮಿಂದ ಅಂದ್ಕೊಳ್ತಾ ಇದ್ದೆ, ಫೈನಲಿ ಆಗಿದೆ, ಖುಷಿ ಇದೆ.
ನೋಡಿದ್ರಲ್ಲ ಕಂಪ್ಲೀಟ್ ವಿಡಿಯೋ ಹೇಗಿತ್ತು ಅಂತ. ಇದೊಂದು ನಿಮಗೆ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೆ, ನಾನು ತೋರಿಸ್ತೀನಿ ನಿಮಗೆ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ತೋರಿಸಿರುವಂಥದ್ದು. ಆ್ಯಂಡ್ ಗೋಲ್ಡಿಗೆ ಇನ್ವೆಸ್ಟ್ ಮಾಡೋದು ಒಳ್ಳೆಯದು ಅಂತ ಹೇಳಕ್ಕೆ ಬಂದಿದ್ದೀನಿ ನಾನಷ್ಟೇ. ನಿಮಗೆಲ್ಲ ಡಿಸೈನ್ ಇಷ್ಟ ಆಯಿತಾ ಅಂತ ತಿಳಿಸಿ. ನಿಮಗೂ ಇಷ್ಟ ಆದರೆ ನೀವು ಆ ಥರ ಮಾಡ್ಕೊಳ್ಬೋದು. ಅದಕ್ಕೆ ನಾನು ಒಂದ್ಸತಿ ಕಂಪ್ಲೀಟಾಗಿ ನಿಮಗೆ ಬ್ಯಾಂಗಲ್ ಡಿಸೈನ್ ಕೂಡ ತೋರಿಸ್ದೆ. ಆ್ಯಂಡ್ ಇದು ಟೋಟಲ್ ಗ್ರಾಮ್ ಬಂದು 33 ಪಾಯಿಂಟ್ ಸಮಥಿಂಗ್ ಸ್ವಲ್ಪ ಇದೆ, 33.5 ಇದೆ. ಸೊ ಅದಕ್ಕೆ ಎಷ್ಟಾಗುತ್ತೆ ಏನು ಅಂತ ಕ್ಯಾಲ್ಕುಲೇಟ್ ನೀವು ಮಾಡ್ಕೊಳ್ಬೋದು. ಇದು ನಾನು ಫೈನಲಾಗಿ ರೀಸೆಂಟಾಗಿ ಮಾಡಿಸಿರುವಂಥದ್ದು ಗೋಲ್ಡು. ಆ್ಯಂಡ್ ಇವತ್ತು ತುಂಬ ಖುಷಿ ಇದೆ. ನಾನು ಅವತ್ತು ಮಾಡಿಸುವಾಗ ಕಮ್ಮಿ ಇದ್ದು, ಇವತ್ತು ರೇಟ್ ಜಾಸ್ತಿ ಆಗಿದೆ ಅಲ್ಲ, ಆ ಲೆಕ್ಕಕ್ಕೆ ನನಗೆ ಖುಷಿನೇ ಇದೆ. ಸೊ ಬಂಗಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಯಾವತ್ತಿದ್ರೂ ಒಳ್ಳೆಯದೇ, ಅದು ಮಲ್ಟಿಪಲ್ ಆಗ್ತಾನೆ ಇರುತ್ತೆ. ಹಾಗಾಗಿ ಸೊ ಇದು ಮಲ್ಟಿ ಕಲರಿಂಗ್ಸ್ ಬರುತ್ತಲ್ಲ, ಅದಕ್ಕೆ ಗೋಲ್ಡನ್ನು ಸೆಟ್ ಮಾಡುವಂಥದ್ದು. ಅಂದರೆ ಸ್ಯಾರಿ ಮತ್ತು ಚೂಡಿದಾರಕ್ಕೆ ಮ್ಯಾಚ್ ಆಗೋ ಹಾಗೆ ನಮ್ದೇನು ಕಾಸ್ಟ್ಯೂಮ್ ಇದೆ ಅದಕ್ಕೆ ಮ್ಯಾಚ್ ಆಗೋ ಥರ ನಾವು ಗೋಲ್ಡ್ ಪೀಸ್ ಅದು, ಅದಕ್ಕೆ ಬ್ಯಾಂಗಲ್ ಪ್ಲಾಸ್ಟಿಕ್ ಕಲರಲ್ಲಿ ಕಲರ್ ಇರುತ್ತೆ, ಅದನ್ನು ನಾವು ಸೇರಿಸ್ಕೊಳ್ತಾ ಬರುವಂಥದ್ದು. ಸೊ ಅದು ಬ್ಯಾಂಗಲ್ ಡಿಸೈನ್ ಕೂಡ ನನ್ನ ವ್ಲಾಗಲ್ಲಿದೆ, ನೋಡ್ಬೋದು. ಹಾಗೆಯೇ ಸ್ಟೋನ್ ಇಯರಿಂಗೂ ಅಷ್ಟೇ ಕಲರ್ ಸೆಟ್ ಮಾಡ್ಕೊಳ್ಳುವಂಥದ್ದು, ಅದು ಕೂಡ ನಾನು ನನ್ನ ವ್ಲಾಗಲ್ಲಿ ಶೇರ್ ಮಾಡಿದ್ದೇನೆ. ಇಯರಿಂಗ್ ಡಿಸೈನು ಹಾಗೆಯೇ ಹೇಳಿದ್ನಲ್ಲ ಬ್ಯಾಂಗಲ್ ಡಿಸೈನ್, ಅದನ್ನು ಕೂಡ ಶೇರ್ ಮಾಡಿದ್ದೇನೆ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ವ್ಲಾಗಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಬೋದು. ಆ ಥರ ಡಿಸೈನ್ ಬೇಕಿದ್ರೆ ಮಾಡ್ಕೊಳ್ಬೋದು. ಮಲ್ಟಿ ಕಲರ್ ಸ್ಟೋನ್ ಇಯರಿಂಗು ಹಾಗೆ ಮಲ್ಟಿ ಕಲರ್ ಸ್ಟೋನ್ ಬ್ಯಾಂಗಲ್ ಎರಡೂ ಇದೆ. ಇಷ್ಟ ಆದರೆ ಹೋಗೊಂದ್ಸತಿ ಚೆಕ್ ಮಾಡಿ, ಓಕೆನಾ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ, ನನ್ನ ಬ್ಯಾಂಗಲ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಬ್ಯಾಂಗಲ್ ನಿಮ್ಗೆ ಇಷ್ಟ ಆದರೆ, ಅದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಆ ಥರ ಮಾಡಿಸ್ಕೊಳ್ಬೇಕು ಬ್ಯಾಂಗಲ್ಲು ಆ ಥರ ಹೇಳ್ತಾ ಇದ್ದರೆ, ಸೊ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.